ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿದ್ದೀನಿ ಚಿಕ್ಕಮಂಗ್ಳೂರಲ್ಲಿ. ಆ್ಯಕ್ಚುಲಿ ಇದು ನಾವು ಸ್ಟೇ ಆಗಿರೋ ಹೋಮ್. ಈ ಹೋಮ್ ಸ್ಟೇ ಬಗ್ಗೆ ಫುಲ್ ಹೋಮ್ ಸ್ಟೇ ಹೇಗಿದೆ ಈ ಹೋಮು ಅಂತ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಇವಾಗ ಜಸ್ಟ್ ನಾವು ರೆಡಿ ಆಗಿ ಇವಾಗ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತೀವಿ ಏನು ಅಂತ ನೆಕ್ಸ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ, ಸರಿನಾ? ಸೊ ಇವಾಗ ನಾವು ನಮ್ಮ ರೂಮಿಂದ ಪ್ಲೇಸಸ್ಗೆ ಹೋಗ್ತಾ ಇದ್ವಿ. ನಾವೆಲ್ಲ ಬೆಳಿಗ್ಗೆ ಎದ್ದು ರೆಡಿಯಾಗಿ ಟಿಫನ್ ಮಾಡಿರಲಿಲ್ಲ, ಹಾಗೆ ಬಂದಿದ್ವಿ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಹೋಟೆಲಲ್ಲಿ ನಿಲ್ಲಿಸಿದ್ವಿ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ. ನೋಡ್ಬೇಕು ಇವಾಗ ಯಾರ್ಯಾರು ಏನೇನು ತೊಗೊತಾರಂತ. ನಾನಂತೂ ದೋಸೆ ಆರ್ಡ್ರ್ ಮಾಡಿದ್ದೀನಿ. ಸೊ ಎಲ್ಲರೂ ಏನೇನು ತಿಂಡಿ ಬೇಕು ಅದರಲ್ಲೇ ಬ್ಯುಸಿ ಇದ್ದಾರೆ. ನಾನು ಸೆಟ್ ದೋಸೆ ತೊಗೊಂಡೆ. ನಮ್ಮ ಮೇಡಮ್ ಅವರು ಏನಿದು ಮಸಾಲೆ ದೋಸೆ, ಅಲ್ಲೆಲ್ಲ ಇಡ್ಲಿ ವಡ. ನಿಮ್ಮದು ಮ್ಯಾಮ್? ಮಸಾಲೆ ದೋಸೆ. ನೀ ಏನು ತಿಂದೆ? ಇಡ್ಲಿ. ಕಾಫಿ ಕುಡಿಯಲ್ವಾ? ಇವಳ ಹೆಸರು ಆರ್ಯ ಅಂತ, ನಮ್ಮ ಪ್ರಿಯಾ ಮ್ಯಾಮ್ ಮಗಳು. ಸೇ ಹಾಯ್. ಕಾಫಿ ಕುಡಿಯಲ್ವಾ ನೀನು? ಇಲ್ಲೇ ಇಷ್ಟು ಜನ ಟೀಚರ್ಸಲ್ಲಿ ಯಾರು ಸಖತ್ತಾಗಿ ಕಾಣ್ತಿದ್ದಾರೆ ಬೇಗಳು? ನೀವು ಓನ್ಲಿನಾ? ಥ್ಯಾಂಕ್ ಯು. ಗಿವ್ ಮಿ ಒನ್ ಪಪ್ಪಿ, ಸ್ವೀಟ್ ಪಪ್ಪಿ. Thank you. You watch my YouTube video, okay? My channel name is Anusha Kumta. Tell? Anusha Kumta. Watch my video, okay? Yeah. Done? ನಾವು ಟಿಫನ್ ಮುಗಿಸ್ಕೊಂಡು ಫಸ್ಟ್ ಬಂದಿದ್ದೆ ಸೀತಲ್ಲಯ್ಯನಗಿರಿ ಬೆಟ್ಟಕ್ಕೆ. ಈಗ ನಾವು ಎಲ್ಲಿದ್ದೀವಿ ಅಂದರೆ ಫಸ್ಟ್ ಪ್ಲೇಸ್ ಸೀತಲ್ಲಯ್ಯನಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ನೋಡಿ ಬೆಟ್ಟ ಹತ್ತಾ ಇದ್ದೀನಿ. ನನಗಂತೂ ಈಗಲೇ ಫುಲ್ ಸುಸ್ತಾಗೋಯ್ತು. ಮುಂದೆ ಹೇಗಿದೆ ಅಂತ ತೋರಿಸ್ತೀನಿ, ಒಂದು ಸೆಕೆಂಡ್. ಅಂತೂ ನಾನು ಸೀತಲ್ಲಯ್ಯನಗಿರಿ ಬೆಟ್ಟ ಹತ್ತು ಬಂದೆ. ನೋಡಿ ಎಷ್ಟು ಹೈಟಲ್ಲಿ ಇದ್ದೀನಿ ಅಂತ. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಆ್ಯಕ್ಚುಲಿ ನಾನು ಇಲ್ಲಿ ಫ್ಯಾಮಿಲಿ ಜೊತೆ ಒನ್ ಟೈಮ್ ಬಂದಿದ್ದೆ. ಆವಾಗ ನಾನು 10th ಇದ್ದೆ ಅನಿಸುತ್ತೆ. ಬಟ್ ಇವಾಗ ನಾವೆಲ್ಲ ಟೀಚರ್ಸ್ ಸೇರಿ ಟ್ರಿಪ್ ಮಾಡಿರೋದು. ನೋಡಿ ಪ್ಲೇಸಸ್ ಹೆಂಗಿದೆ, ಸೂಪರಾಗಿದೆ ಅಲ್ವಾ? ಸಿ ಫ್ರಂಟ್ ಸೈಡ್ ತೋರಿಸ್ತೀನಿ ಇವಾಗ ನಿಮಗೆ. ನಾವು ಬೆಟ್ಟದ ಮೇಲೆ ಹೋಗಿ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಹಾಗೆ ಕೆಳಗಡೆ ಇಳಿದು ಬಂದ್ವಿ. ಆಮೇಲೆ ನಾವು ಇಲ್ಲಿಂದ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ನೋಡಿ ಈ ಜೀಪಲ್ಲಿ ಹೋಗಬೇಕಿತ್ತು. ಸೊ ಅಲ್ಲಿಂದ ನಾವು ಜೀಪಿಂದ ಹೊರಟ್ವಿ. ಈ ಜೀಪಲ್ಲಿ ಹೋಗೋಕ್ಕೆ ನಮಗೆ 600 ರೂಪೀಸ್ ಆಯಿತು.
ನೋಡಿ ಅಂತೂ ಇಂತೂ ನಾವು ಮುಳ್ಳಯ್ಯನಗಿರಿ ಬೆಟ್ಟದ ಪ್ಲೇಸ್ ಹತ್ರ ಬಂದ್ವಿ. ನಾನು ಬೆಟ್ಟದ ಮೇಲ್ಗಡೆ ಹೋಗಿದ್ದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಕ್ಯಾಮ್ರಾ ತುಂಬಾ ಶೇಕ್ ಆಗ್ತಿತ್ತು ಅಲ್ಲಿರೋ ಗಾಳಿಗೆ. ಸೊ ಅಲ್ಲಿರೋ ವಿಡಿಯೋ ನನ್ನ ಇದರಲ್ಲಿ ಇಲ್ಲ, ಬೇಜಾರಾಗಬೇಡಿ. ನಮಗೆಲ್ಲ ಚಿಕ್ಕಮಂಗ್ಳೂರು ಅಂತ ನೆನಪಾಗಿದ್ದೆ ಫಸ್ಟು ತಲೆಗೆ ಬರೋದೇ ಮುಳ್ಳಯ್ಯನಗಿರಿ ಬೆಟ್ಟ. ಸೊ ಎಲ್ಲರೂ ಚಿಕ್ಕಮಂಗ್ಳೂರಿಗೆ ಬಂದರೆ ಇಲ್ಲಿ ಬಂದೇ ಬರ್ತಾರೆ. ನೀವೇ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ. ಹಾಗೆ ಇಲ್ಲಿನ ಪ್ಲೇಸ್ ಎಷ್ಟು ತುಂಬಾ ಚೆನ್ನಾಗಿದೆ, ವ್ಯೂ ಕೂಡ ಯಪ್ಪ ಹೇಳೋಕ್ಕಾಗಲ್ಲ, ಅಷ್ಟು ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ. ನನಗಂತೂ ಈ ಬಿಸಿಲಿಗೆ ತುಂಬಾ ಸುಸ್ತಾಗೋಗಿತ್ತು, ಅದಕ್ಕೆ ಲೆಮನ್ ಶರ್ಬತ್ ಕುಡಿಯೋಣ ಅಂತ ನಾನು ತಗೊಂಡೆ. ಬೆಟ್ಟ ಕೆಳಗಡೆ ಇಳಿದ ತಕ್ಷಣ ನಿಮಗೆ ಇಲ್ಲಿ ಶಾಪು ಹಾಗೆ ವೆಹಿಕಲ್ಸ್ ಎಲ್ಲ ನಿಂತಿದೆ. ಇಲ್ಲಿ ಈ ಥರ ನಿಮ್ಗೆ ಇಲ್ಲಿ ನೋಡೋಕೆ ಸಿಗುತ್ತೆ. ನೋಡಿ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಎಷ್ಟು ಫೋಟೋಸ್ ಎಷ್ಟು ವಿಡಿಯೋಸ್ ತಗೊಂಡ್ರೂ ಸಾಕಾಗಲ್ಲ. ನೀವೇನಾದರೂ ಚಿಕ್ಕಮಂಗ್ಳೂರಿಗೆ ಬಂದಿದ್ರೆ ಕಮೆಂಟ್ ಮಾಡಿ ಆಯಿತಾ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಪಾರ್ಟ್ 2ದಲ್ಲಿ ನಾನು ಮುಳ್ಳಯ್ಯನಗಿರಿ ಬೆಟ್ಟ ನಂತರ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು, ಬಾಯ್.